ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ನಾನು ಇದನ್ನ ಒಂದು 2-3 ಡೇಸಿಂದ ಕೇಳಬೇಕು ಅಂತ ಅಂದ್ಕೊಳ್ತಿದ್ದೆ. ಇತ್ತೀಚೆಗೆ ನಡೆದಿದ್ದ ಕಲ್ಯಾಣೋತ್ಸವದಲ್ಲಿ ವಿಶೇಷವಾಗಿ ನಾವು ನೋಡೋದು ಈ ಅರ್ಶಿನ ಕುಟ್ಟೋದು, ಮದುವೆಗಳಲ್ಲಿ ಮುತ್ತೈದೆಯರನ್ನ ಕರೆದು ಅರ್ಶಿನಗಳನ್ನ ಕುಟ್ಟಿಸುವಂಥದ್ದು ಸರ್ವೇ ಸಾಮಾನ್ಯ ಅವರವರ ಪದ್ಧತಿ ಪ್ರಕಾರ. ಆದರೆ ನೀವು ಮಾಡಿದಂಥ ಕಲ್ಯಾಣೋತ್ಸವದಲ್ಲಿ ಈ ಕನ್ಯೆಯರ ಕೈಲಿ ಅರ್ಶಿನವನ್ನು ಕುಟ್ಟಿಸಿದ್ದು. ಆ ವಿಡಿಯೋ ನೋಡಿದಾಗ ನಾನು ಅಂದ್ಕೊಂಡೆ 2-3 ಬಾರಿ ಇದೇನಂತ ನನಗೆ ಗೊತ್ತಾಗಲಿಲ್ಲ. ಅದಕ್ಕೆ ಇದ್ರ ಹಿನ್ನೆಲೆ ಏನಾದರೂ ಇದೆಯಾ, ಈ ವಿಚಾರವಾಗಿ ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಈ ಅನುಮಾನ ಬೇರೆಯವ್ರಿಗೂ ಕೂಡ ಬಂದಿರಬಹುದು, ಅದರಿಂದ ಕೇಳ್ತಾ ಇದ್ದೀನಿ ಗುರುಗಳು. ಕನ್ಯೆಯರ ಕೈಲಿ ಅರ್ಶಿನ ಕುಟ್ಟಿಸಿದ್ದು ಮಹತ್ವ ಏನು? ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಇದನ್ನು ನಾನೀಗ ಕಲ್ಯಾಣೋತ್ಸವ ಒಂದು ಪುಸ್ತಕ ಬರೆದಿದ್ದೇನೆ. ಬಹಳ ದಿನಗಳ ಕನಸದು. ಮೊದಲಿಗೆ ಬರೋದೇ ಬಹುಶಃ ಗಣಪತಿ ಪೂಜೆ, ಪುಣ್ಯಾಹ, ರಕ್ಷಾಬಂಧನ, ಅಂಕುರಾರ್ಪಣ, ದ್ವಾರತೋರಣ, ಧ್ವಜಕುಂಭಾರಾಧನಂತೆ ಅದು ಇದೆಲ್ಲ ಬರುತ್ತೆ. ಮದುವೆ ಅಂತ ಮಾತನಾಡಿದರೆ, ವಿವಾಹ ಅಂತ ಮಾತನಾಡಿದರೆ, ಇಲ್ಲಿ ಕಲ್ಯಾಣೋತ್ಸವ ಅಂತ ಮಾತನಾಡಿದರೆ, ಪಾಣಿಗ್ರಹಣ ಅಂತ ಮಾತನಾಡಿದರೆ, ಈ ಮದುವೆಗಳಿಗೆ ಸಂಬಂಧಪಟ್ಟ ನಾವು ಮಾತುಕತೆ ಆಡಬೇಕು ಅಂತಂದರೆ ಬಹುಶಃ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಮದುವೆ ಅನ್ನೋ ಸಂಭ್ರಮದ ನುಡಿಗಳು ನುಡಿಯಬೇಕಾದರೆ ಮೊದಲು ಮಂಗಳ ದ್ರವ್ಯ ಪೂಜೆಯನ್ನು ಮಾಡು ಅಂತ ಹೇಳ್ತಾನೆ. ಮಂಗಳ ದ್ರವ್ಯ ಯಾವುದು ಅಂತಂದರೆ ಮನೇಲಿರುವ ಅರಿಶಿನ ಕೊಂಬು. ನಾವು ಮನೆಯಲ್ಲಿ ಬಳಸ್ತಕ್ಕಂತಹ ಕೆಲವು ವಸ್ತುಗಳಿಗೆ ದೋಷಗಳಿಲ್ಲ, ಅದರಲ್ಲಿ ಇದು ಕೂಡ ಒಂದು. ಬೆಲ್ಲ ಆಗಿರಬಹುದು, ಜೀರಿಗೆ ಆಗಿರಬಹುದು, ಅರಿಶಿನ ಆಗಿರಬಹುದು, ಇವೆಲ್ಲ ದೋಷ ಮುಕ್ತವಾಗಿರುವಂಥ ವಸ್ತುಗಳಿವೆಲ್ಲ ಕೂಡ. ಅದಕ್ಕಾಗಿ ಈ ಮಂಗಳ ದ್ರವ್ಯ ಪೂಜೆಯನ್ನು ಕನ್ಯಾಯಾಮ್ ಕನಕ ಸಂಪನ್ನ ಕನ್ಯೆಯರಿಂದ ಇದನ್ನು ಕುಟ್ಟಿಸುವಂಥದ್ರಿಂದ ಆ ಒಂದು ಕುಟುಂಬದಲ್ಲಿ ಕನಕ ವರ್ಷ ಸುರಿಯುತ್ತೆ ಅಂತ. ಏನು ಹೆಣ್ಣು ಮಕ್ಕಳಿಂದ ಈ ಅರಿಶಿನ ಕೊಂಬು, ನಾನು ನಿಮಗೆ ಯಾವುದೋ ಒಂದು ಎಪಿಸೋಡಲ್ಲಿ ಹೇಳಿದ್ದೇನೆ, ಈ ಅರಿಶಿನ ಕೊಂಬು ಈ ಒಂದು ಎತ್ತಿನ ಕೊಂಬು ಎರಡಕ್ಕೂ ಹೋಲಿಕೆ ಮಾಡಿದ್ದೇನೆ. ಆ ಎರಡಕ್ಕೂ ಹೋಲಿಕೆ ಮಾಡಿ ಮಾತಾಡಿರೋದು ನೀವು ಬಹುಶಃ ಕೇಳಿಸಿಕೊಂಡಿದ್ದರೆ. ಅರಿಶಿನ ಕೊಂಬು ಅಷ್ಟು ಮಹತ್ವ ಪಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತಂದರೆ, ಈ ತ್ರಿಪುರಾಸುರನನ್ನು ಸಂಹಾರ ಮಾಡಬೇಕಾದ್ರೆ ಅಷ್ಟು ಕಷ್ಟ ಇರುತ್ತೆ. ಅಂತಹ ತ್ರಿಪುರಾಸುರನ ಸಂಹಾರ ಮಾಡಬೇಕಾದ್ರೆ ಬಹಳ ಬಳಲಿಕೆ ಆಗುತ್ತೆ ಶಿವನಿಗೆ. ಆಗ ಶಿವ ನಂದಿಯನ್ನು ಕೇಳಿದಾಗ ಆ ಕೇಂದ್ರದ ಬಿಂದುವಾಗಿ ಅವನಿಗಿರ್ತಕ್ಕಂತಹದ್ದು 3 ಕೋಡುಗಳಿದ್ದದ್ದು, 2 ಅಲ್ಲ, ಆ ಎತ್ತಿಗಿದ್ದದ್ದು. ಅಂತಹ ಇದರಲ್ಲಿ ನೀನು ತ್ರಿಪುರ ಅಂತಂದರೆ ಅವನಿಗೆ 3 ಪ್ರಾಣಗಳಿರುತ್ತವೆ. ಅಂಥವನನ್ನು ಬರಿಬೇಕಾದ್ರೆ ಈ 3 ಕೊಂಬುಗಳು, 3 ಕೋಡುಗಳು ಇರತಕ್ಕಂತಹದ್ದು ಋಷಭ ಬಂದು ಶಿವನಿಗೆ ಸಹಾಯ ಮಾಡಿದಾಗ ಒಂದೇ ಕೇಂದ್ರದಲ್ಲಿ ಹಿಡಿದು ಹೊಡಿಬೇಕಾದ್ರೆ ಸಹಾಯ ಮಾಡುತ್ತೆ. ಆವಾಗ ಆ ತ್ರಿಪುರ ಸಂಹಾರ ಆಗುತ್ತೆ. ಆ ಮಧ್ಯದಲ್ಲಿರ್ತಕ್ಕಂತಹ ಕೊಂಬು ಕೆಳಗಡೆ ಬಿದ್ದು ಬಿಡುತ್ತೆ. ಇದರಷ್ಟೇ ಮಹತ್ವ ಪಡ್ಕೊಳ್ಳುತ್ತೆ. ಮನೆಯಲ್ಲಿ ತ್ರಿದೋಷಗಳು ಹೋಗಬೇಕು ಅಂತಂದರೆ ನಮಗೆ ಅಂತಹ ತ್ರಿದೋಷಗಳು ತೊಲಗಿ ನಮಗೆ ಗುಣಗಳು, ತ್ರಿಗುಣಗಳು ಬರಬೇಕು. ಅಂದರೆ ತ್ರಿಗುಣಗಳಂತಂದರೆ ಸತ್ವ, ತಮೋ, ರಜೋಗುಣಗಳು ಪ್ರತಿಯೊಬ್ಬರಲ್ಲಿ ಇರ್ತವೆ. ಯಾವ ಸಂದರ್ಭಕ್ಕೆ ಯಾವುದು ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ಕನ್ಯೆಯರೇ ಕುಟ್ಟಬೇಕು ಅರಿಶಿನವನ್ನು. ಕಲ್ಮಶರಹಿತವಾಗಿರತಕ್ಕಂತಹ ಯಾವುದೋ ಜಾಡ್ಯಾಪಗಳನ್ನ ಇಟ್ಕೊಂಡಿರ್ತಕ್ಕಂತಹದ್ದು ಅಲ್ಲದೆ, ನೀವು ಈ ಅರಿಶಿನ ಕುಟ್ಟಬೇಕಾದರೆ ಮಂಗಳ ದ್ರವ್ಯವನ್ನು ನೀವು ವ್ಯವಸ್ಥೆ ಮಾಡಿಕೊಳ್ಬೇಕಾದ್ರೆ ಹೆಣ್ಣು ಮಕ್ಕಳಿಂದಲೇ ಕುಟ್ಟಬೇಕು. ನನಗೆ ಯಾರೋ ಕೇಳಿದ್ರು, ಆ ಅರಿಶಿನವನ್ನು ಹೆಣ್ಣು ಮಕ್ಕಳೇ ಕುಟ್ಟಬೇಕಾ ಗುರುಗಳೇ, ನೀವು ಗಂಡು ಮಕ್ಕಳ ಕೈಲಿ ಕುಟ್ಟಿಸಲ್ವಾ ಅಂತ. ಗಂಡು ಮಕ್ಕಳ ಕೈಲಿ ಏನೂ ಮಾಡಿಸೋದೇ ಇಲ್ವಲ್ಲ. ಈ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಟ್ಟಿಸಿದ್ರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಮದುವೆ ಆಗಬೇಕು, ಗಂಡು ಮಕ್ಳಿಗೆ ಮದುವೆ ಆಗಬೇಕಂತ ಆಸೆ ಇರುತ್ತಲ್ಲ ಗುರುಗಳೇ, ಆ ಗಂಡು ಮಕ್ಳ ಕೈಲಿ ಕುಟ್ಟಿಸ್ಬಾರ್ದಾ ಅಂತ ನಮ್ಮ ವಿನೋದ್ ಕೇಳಿದ. ಏನು ಹೇಳಿದ್ದಕ್ಕೆ ನಾನು ಈ ಹೆಣ್ಣು ಮಕ್ಕಳು ಕುಟ್ಟಿದ್ರು ಅದು ಗಂಡು ಮಕ್ಕಳಿಗೆ ಅಪ್ಲೈ ಆಗುತ್ತೆ. ಹಂಗಲ್ಲ, ನೀವು ಗಂಡು ಮಕ್ಳ ಕೈಲಿ ಏನಕ್ಕೆ ಅಲ್ಲಿ ಕುಡಿಸ್ಬೇಕಾಗಿತ್ತು, ಸರಿಯಪ್ಪ ಗಂಡು ಮಕ್ಳ ಕೈಲಿ ಕುಡ್ಸೋಣ, ಹೆಣ್ಣು ಮಕ್ಕಳ ಕೈಲಿ ಕುಡಿಸ್ಬಿಟ್ಟು ಹೆಣ್ಣು ಮಕ್ಕಳಿಗೆ ನಾವು ಅರಿಶಿನ ಕುಂಕುಮವನ್ನು ಹಚ್ತೀವಿ ಅವ್ರ ಕೆನ್ನೆಗೆ, ಗಂಡು ಮಕ್ಕಳು ಕೆನ್ನೆಗೆ ಇಡ್ಸ್ಕೊತಾರ ಕುಡ್ಸೋಣ ಅಂತಂದೆ.
ಸಾಧ್ಯ ಆಗತ್ಯಾ? ಇಲ್ಲ. ಇದು ಹೆಂಗಾಗತ್ತೆ ಅಂತಂದರೆ, ಹೆಣ್ಣು ಮಕ್ಕಳು ಇದನ್ನು ಕೊಟ್ಟಿದ್ರು, ಗಂಡು ಮಕ್ಕಳು ಅದನ್ನು ನೋಡಿದ್ರು ಕೂಡ ಆ ಒಂದು ಮಂಗಳ ದ್ರವ್ಯ ಪೂಜೆಯನ್ನು, ಮಂಗಳವನ್ನು ಪಡ್ಕೊಂಡ್ರು ಅವರು ಅಂತ. ಈ ಅಡುಗೆ ಅಡುಗೆ ಮಾಡ್ದ ಅಂತಂದರೆ ಅವನಿಗೊಬ್ಬನಿಗೆ ಮಾಡಿಲ್ಲ, ಅದು ಅಲ್ಲಿ ಬಂದರೆ ಎಲ್ರಿಗೂ ಮಾಡಿರ್ತಾರೆ. ಈ ಹೆಣ್ಮಕ್ಳು ಅರಿಶಿನ ಕುಟ್ಟಿದ್ರೆ ಅವ್ರಿಗೊಬ್ಬರಿಗೆ ಆಗಲಿಲ್ಲ, ಅದು ಅಲ್ಲಿ ಬಂದಿರತಕ್ಕಂಥ ಸಭಿಕರು ಎಲ್ಲರಿಗೂ ಕೂಡ ಮಂಗಳ ದ್ರವ್ಯ ಮುಟ್ಟಿದ ಹಾಗೇನೆ ಮಂಗಳ ದ್ರವ್ಯ ಪೂಜೆ ಮಾಡಿದ್ರೆ ಮಾತ್ರವೇ ಮುಂದಿನ ಕಾರ್ಯಕ್ರಮಕ್ಕೆ ನಮಗೆ ಅರ್ಹತೆ ಅಂಡ್ ಅನುಮತಿ ಸಿಗೋದಂತೆ. ಈ ಕನ್ಯಾಮಣಿಗಳು ಅದನ್ನು ಮುಖಾಂತರ ಮಾತ್ರವೇ ಆಗಿರ್ತಂತೆ. ಆನಂತರ ಸುಹಾಸಿನಿಯರು ಬಂದು, ಸುಮಂಗಲಿಯರು ಬಂದು ಆ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು, ಅವರಿಗೊಂದಷ್ಟು ತಾಂಬೂಲವನ್ನು ಕೊಟ್ಟು, ಸಿಹಿಯನ್ನು ಕೊಟ್ಟು, ಬೀಳ್ಕೊಟ್ಟು ಆದ ಮೇಲೆ ವರ ಪರೀಕ್ಷೆ ಪ್ರಾರಂಭ ಆಗುತ್ತೆ. ಅಂದರೆ ನಮ್ಮ ಮನೆಗಳಲ್ಲಿ ಮದುವೆ ಈಗ ನಮ್ಮ ಮಕ್ಕಳಿಗೆ ಮಾಡಬೇಕು ಅಂತಂದರೆ ಮನೆಗೆ ಮೊದಲು ಅರಿಶಿನ ಅಂತ ಹೇಳ್ತಾರೆ. ಎಷ್ಟಾவது ಮನೆ ಅರಿಶಿನ ಕೊಂಬಿರಲಿ, ನಮ್ಮ ಮಗಳಿಗೆ ಈ ವರ್ಷ ನಾವು ಗಂಡು ಹುಡುಕಾಟ ಮಾಡಬೇಕು, ನಮ್ಮ ಮನೆಯಲ್ಲಿ ನಮ್ಮ ಮಗನಿಗೆ ಹೆಣ್ಣು ಹುಡುಕಾಟ ಮಾಡಬೇಕು ಅಂತಂದರೆ ನೀವು ಮಂಗಳ ದ್ರವ್ಯವನ್ನು ತರಬೇಕು. ಯಾವತ್ತು ತರಬೇಕು? ಬುಧವಾರ, ಗುರುವಾರ, ಶುಕ್ರವಾರ ಈ 3 ದಿನಗಳಲ್ಲೇ ಅರಿಶಿನ ಕೊಂಬನ್ನು ಮನೆಗೆ ತರಬೇಕು. ಮಂಗಳ ದ್ರವ್ಯ ಅರಿಶಿನ ಕುಟ್ಟೋಬೇಕಾಗಿಲ್ಲ, ಆ ಅರಿಶಿನ ಕೊಂಬು ಮನೆಗೆ ಬಂದರೆ ಸಾಕು. ಆನಂತರ ಮದುವೆ ಸೆಟ್ಟಾಗುತ್ತಲ್ಲ, ಆ ಸಂತರ ಅದೇ ಅರಿಶಿನ ಕುಟ್ಟುವಂಥದ್ದು. ನೀವು ಇದನ್ನು ತರದೆ ಸೆಟ್ಟಾಗಲಿಲ್ಲ ಅಂತಲೇ ಇರ್ತೀರಿ. ಇದು ಬರಲಿ, ಯಾಕೆ ಸೆಟ್ಟಾಗಲಿಲ್ಲ ನೋಡಿ. ಇದೇ ಅರಿಶಿನ ಕೊಂಬನ್ನು ಮದುವೆಯಲ್ಲಿ ಹೆಣ್ಮಕ್ಳ ಕೈಲಿ ಕುಟ್ಟಿಸುವಂಥ ಪ್ರಯತ್ನ ಮಾಡಿ, ದೋಷಗಳೇ ಕಾಣಿಸ್ಕೊಳ್ಳಲ್ಲ. ಅದು ಮಂಗಳ ದ್ರವ್ಯ ಪೂಜೆ ಅರ್ಥ. ಇದನ್ನು ಕುಟ್ಟಿಸಿ ನಿಮಗೆ ಯಾಕೆ ತೋರಿಸ್ತೀವಿ ಅಂತಂದರೆ, ನೀವು ಮತ್ತೂ ಮನೆಯಲ್ಲಿ ಇದನ್ನು ಮಾಡಿಕೊಳ್ಳಲಿ ಅನ್ನೋದರ ಸಾಂಕೇತಿಕ ನಿಮಗೆ ತೋರಿಸುವಂಥದ್ದು ಪ್ರೀತಿಯ ಬಂಧುಗಳೇ. ಆನಂತರ ಮದುವೆಗೆ ಅಡೆತಡೆಗಳು ಬರೋದಿಲ್ಲ. ಮನೆಯಲ್ಲಿ ಅರಿಶಿನ ಕೊಂಬು ಇರುತ್ತೆ, ಅದೆಲ್ಲೋ ಇರುತ್ತೆ. ನೀವು ಅಂದುಕೊಂಡ್ರಲ್ಲ ನಾನು ಈ ವರ್ಷ ಮಾಡಬೇಕು ಅಂತ, ಆ ಅಂದುಕೊಂಡ ದಿನದಿಂದ ನೀವು ಬುಧವಾರ, ಗುರು, ಶುಕ್ರವಾರ ಈ 3 ದಿನದಲ್ಲಿ 1 kg ಅರ್ಧ kg 2 kg ನಿಮ್ಮ ಶಕ್ತ್ಯಾನುಸಾರ ಅರಿಶಿನ ಕೊಂಬುಗಳು ಮನೆಗೆ ಬಂದರೆ ಅಲ್ಲಿಂದ ಆಚೆಗೆ ನೀವು ನೋಡ್ತಕ್ಕಂತಹ ವರ ಮತ್ತು ಆ ಒಂದು ವಧುವಿನ ಹುಡುಕಾಟದಲ್ಲಿ ನಿಮಗೆ ಅನುರೂಪನಾದ ಜೋಡಿ ಸಿಗುತ್ತೆ. ಅದಕ್ಕಾಗಿ ಮಂಗಳ ದ್ರವ್ಯ ಪೂಜೆ ಬಗ್ಗೆ ನಾನು ಅಷ್ಟು ಮಾತಾಡಬೇಕಾಗತ್ತೆ. ಅಲ್ಲಿ ತನಕ ಮದುವೆ ಬಗ್ಗೆ ಮಾತಾಡಲಿಕ್ಕೆ ನಮಗೂ ನಿಮಗೂ ಅರ್ಹತೆ ಇರೋದಿಲ್ಲ ಅನ್ನುವುದು ತೋರಿಸಿಕೊಡುತ್ತೆ, ಎತ್ತಿ ಹಿಡಿಯುತ್ತೆ ಈ ಮಂಗಳ ದ್ರವ್ಯ ಪೂಜೆ. ಅದಕ್ಕಾಗಿ ಹೆಣ್ಣು ಮಕ್ಕಳೇ ಕುಡಿಸೋವಂಥದ್ದು. ಸೊ ನನ್ನ ಡೌಟ್ ಏನಿತ್ತು ಅದನ್ನು ಕೂಡ ಕ್ಲಿಯರ್ ಮಾಡಿದ್ರಿ. ಆ್ಯಂಡ್ ವಿನೋದ್ ಅವ್ರು ಏನು ಪ್ರಶ್ನೆ ಕೇಳಿದ್ರು ಅವ್ರಿಗೂ ಕೂಡ ಉತ್ತರ ಸಿಕ್ತು. ಇನ್ನು ಬಂದಿದ್ದವರಲ್ಲಿ ಕೂಡ ಈ ಅನುಮಾನ ಬಂದಿದ್ರೆ ಅವ್ರಿಗೂ ಕೂಡ ಸೊಲ್ಯೂಷನ್ ಸಿಕ್ಕಿದೆ. ಇನ್ನು ಮದುವೆಗಿಂತ ಮುಂಚೆ ಈ ಒಂದು ಮಂಗಳ ದ್ರವ್ಯದ ಪೂಜೆ ಯಾಕೆ ಮಾಡಬೇಕು, ಅದರ ಮಹತ್ವ ಏನು, ಅದನ್ನು ನೋಡೋದ್ರಿಂದ ಹುಡುಗರಿಗೆ ಸಿಗುವಂಥ ಫಲ ಏನು, ಎಲ್ಲವನ್ನೂ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.